ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ಜನಕ್ಕೆ ಹೆಂಗಂದ್ರೆ ಯಾವುದೋ ಒಂದು ಫೇಮಸ್ ಆಗ್ಬಿಟ್ರೆ ಅದ್ರ ಬಾಲ ಹಿಡ್ಕೊಂಡು ಹೋಗ್ಬಿಡೋದು. ಆ ಫೇಮಸ್ ಆಗಿರೋದು ಅವ್ರಿಗೆ ಇಷ್ಟ ಇರಲಿ ಇರ್ದಂಗಿರ್ಲಿ, ಒಟ್ ಅದನ್ನ ಫಾಲೋ ಮಾಡೋದೆ. ಒಂದು ವಸ್ತು ತುಂಬಾ ಪಾಪ್ಯುಲರ್ ಆಗ್ಬಿಟ್ರೆ ಅದು ಇಷ್ಟ ಆಗದೆ ಇದ್ರು ಜನ ಚೆನ್ನಾಗಿದೆ ಅಂತಾನೆ ಹೇಳೋದು, ಇಲ್ಲಾಂದ್ರೆ ಮರ್ಯಾದೆ ಹೋಗತ್ತಲ್ವಾ. ಲೈಕ್ ಈಗ ನಾನು ಕೂಡ ಲೈಕ್ಸು ವ್ಯೂಸ್ ಸಂಬಂಧ ಅದ ಫೇಮಸ್ ಆಗಿರೋ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡ್ಯಾನೆಲ್ಲ ಈ ತರ. ಈ ತರ ಏನಲ್ಲ, ನಾನು ಇರೋದನ್ನ ಹೇಳೋಕ್ ಬಂದೇನಿ ಅಷ್ಟೇ. ಸೂರ್ಯವಂಶದ ಗಸಗಸೆ ಪಾಯಸ ಬೇಕರಿಲಿ ಸಿಗುತ್ತ ಸಮೋಸ, ನಮ್ ಜನಕ್ಕ ಬುದ್ಧಿ ಬರಲ್ಲ ಬೀಳೋ ಗಂಟ ಗೂಸ, ಎಲ್ರೂ ತಲೆಯಲ್ಲೂ ಓಡಾಡ್ತಿದ್ದಾಳ ಮೋನಾಲೀಸಾ. 144 ವರ್ಷಕ್ಕೊಮ್ಮೆ ಬರೋ ಕುಂಭಮೇಳಕ್ಕೆ ಹೋಗಿ ಯಾವ್ಯಾವ್ದೋ ಮೂಲೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗಿ ಇವ್ರ ಭಕ್ತಿನ ದೇವ್ರ ಮೇಲೆ ತೋರಿಸ್ರಿ ಅಂದ್ರೆ ಈ ಹುಡುಗಿ ಮೇಲೆ ತೋರಿಸ್ತಾದಾರ. ಪಾಪ ತೊಳ್ಕೊಂಡು ಮನಸ್ಸು ಶುದ್ಧ ಮಾಡ್ಕೊಂಡು ಬರ್ರು ಅಂದ್ರೆ ಕರ್ಮ ಜಾಸ್ತಿ ಮಾಡ್ಕೊಂಡ್ ಬರ್ತಾದಾರ. ಆ ಹುಡುಗಿಲ ಅಂತದ್ ಏನ್ ನೋಡಿದ್ರೂ ಗೊತ್ತಿಲ್ಲ. ನಾನೇನು ಸುಂದರಾಂಗ ಅವಳು ಚಂದಿಲ್ಲ ಅಂತ ಹೇಳ್ತಿಲ್ಲ. ಅಕ್ಕಿಕಿನ್ನ ಚಂದಿರೋರು ನಮ್ಮ ಕರ್ನಾಟಕದಾಗ ಗಲ್ಲಿಗೂ ಒಬ್ಬೊಬ್ರು ಸಿಗ್ತಾರ. ಅವ್ರು ನೋಡಕ್ ಚಂದ ಅದಾರ, ಓಕೆ, ನೋಡಿದ್ರ ಖುಷಿ ಪಟ್ರ ಅನ್ನೋದಿಲ್ಲ. ಅವಳು ವಿಡಿಯೋ ಮಾಡ್ಕೊಂಡು ಅವಳಿಗೆ ತೊಂದರೆ ಕೊಟ್ಕೊಂಡು ಅವಳ ವ್ಯಾಪಾರಕ್ಕೂ ಅಡ್ಡ ಬರ್ತಾದಾರ. ಈ ಮೀಡಿಯಾಗಳು ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ಇವ್ರು TRP ಸಂಬಂಧ ಆ ಹುಡುಗಿ ಹಿಂದೆ ಹುಚ್ಚ ನಾಯಿಗತೆ ಬಿದ್ದು ಅವಳ ಜೀವನಾನ ಹಾಳು ಮಾಡ್ತಾದಾರ. ಸಹಜ ಸುಂದರಿ ಅಂತ ಇವಳನ್ನ ಫೇಮಸ್ ಮಾಡಿ ಈಗ ಏಷ್ಯನ್ ಪೇಂಟ್ ಬಳದು ಕೂರ್ಸ್ಯಾರ. ಏಷ್ಯನ್ ಪೇಂಟ್ಸ್ ಏಷ್ಯನ್ ಮಗ, ಏಷ್ಯನ್ ಪೇಂಟ್ ಏಷ್ಯನ್ ಮನೆ ಒಳ್ಳೆ ಶೈನ್ ಆಗುತ್ತೆ, ಜೋಬಿಗೂ ಖುಷಿ ಆಗುತ್ತೆ. ನಂಗೆ ಗೊತ್ತು ಇವಳನ್ನ ರಾತ್ರಿ ಫುಲ್ ಫೇಮಸ್ ಮಾಡಿ ಹೆಂಗ್ ಬೇಕಂಗ್ ಬಳಸ್ಕೊಂಡು ಆಮೇಲೆ ಮತ್ತು ಇದರ ರೋಡ್ಗೆ ಬಿಡ್ತಾರ. ಏನಂತ್ಯ? ಈ ತೇರಿ ಮೇರಿ ಸಾಂಗ್ ಹೇಳಿದರು, ಕಚ್ಚಾ ಬಾದಾಮ್ ಸಾಂಗ್ ಹೇಳಿದರು, ಕಾಫಿ ನಾಡು ಚಂದು ಎಲ್ರು ಎಲ್ಲದಾರ. ರಾತ್ರಿ ಫೇಮಸ್ ಆದ್ರು, ರಾತ್ರಿನ ಯಾರಿಗೂ ಕಾಣದಂಗ್ ಮಾಯ ಆದ್ರು. ಅಯ್ಯೋ ಪಾಪ ಅನಿಸ್ತಿದೆ. ಇಲ್ಲಿ ನೋಡ್ರಿ ಇವ ಏನ್ ಹಾಕ್ಯಾನ, ಫೇಮಸ್ ಆಗಿದ ತಕ್ಷಣ ಅಕ್ಕೊಂದು ಗೆಟಪ್ ಚೇಂಜ್ ಆಗ್ಬಿಟ್ಟಿದೆ, ಆದ್ರೂ ಫಸ್ಟ್ ವಿಡಿಯೋದಲ್ಲಿ ಇದ್ದ ಮುಗ್ಧತೆ ನಿಷ್ಕಲ್ಮಶೆ ನಗು ಇದರಲ್ಲಿ ಕಾಣಿಸ್ತಿಲ್ಲ ಅಂತ. ಲೇ ಆಕಿ ಏನ್ರ ಫೇಮಸ್ ಮಾಡ್ರಿ ಅಂತ ಕೇಳ್ಕೊಂಡಿದ್ಲ? ಸುಮ್ಮನೆ ವಿಡಿಯೋ ಹಾಕಿ ಫೇಮಸ್ ಮಾಡಿ ಹಿಂಗಂದ್ರ ಮಾಡಿದ್ದುಣ್ಣೋ ಮಾರಾಯ. ನಾನು ಏನು ಹೇಳೋಕ್ ಬಂದೀನಿ ಅಂದ್ರೆ, ಅಲ್ಪ ಕ್ಷಣದ ಗೆಲುವು, ಶ್ರಮವಿಲ್ಲದ ಗೆಲುವು ಅಹಂಕಾರ ತರುತ್ತೆ, ಮತ್ತು ಅದು ಶಾಶ್ವತನೂ ಅಲ್ಲ. ರಾತ್ರಿನ ಬೆಳೆದು ರಾತ್ರಿನ ಕುಸ್ತು ಬಿದ್ದೋರಿಗೆ ಆ ಸಂಕಟ ನೋವು ಏನು ಅಂತ ಗೊತ್ತಿರುತ್ತೆ. ಅವರೆಷ್ಟು ಡಿಪ್ರೆಷನ್ಗೆ ಹೋಗಿರ್ತಾರಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದು ಈ ಹುಡುಗಿಗೆ ಆಗದೆ ಇರಲಿ ಅಷ್ಟೇ. ಮತ್ತೆ ಸಿಗೋನು, ನಮಸ್ಕಾರ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡ್ತೇನ.